ದೊಡ್ಡವರಿದ್ದಾರೆ ಬರ್ತಾರೆ. ಏನ್ ಮಾತಾಡೋದು, ಮೀಟಿಂಗ್ ಆಯ್ತು. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯ್ತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿ ಆದಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನ ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದ್ರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ದೊಡ್ಡವರಿದ್ದಾರೆ ಬರ್ತಾರೆ. ಏನ್ ಮಾತಾಡೋದು, ಮೀಟಿಂಗ್ ಆಯ್ತು. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯ್ತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿ ಆದಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನ ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದ್ರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ದೊಡ್ಡವರಿದ್ದಾರೆ ಬರ್ತಾರೆ. ಏನ್ ಮಾತಾಡೋದು, ಮೀಟಿಂಗ್ ಆಯ್ತು. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯ್ತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿ ಆದಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನ ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದ್ರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ದೊಡ್ಡವರಿದ್ದಾರೆ ಬರ್ತಾರೆ. ಏನ್ ಮಾತಾಡೋದು, ಮೀಟಿಂಗ್ ಆಯ್ತು. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯ್ತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿ ಆದಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನ ಯಾವ ರೀತಿ ಸೆಳೆಬೇಕು, ಇಷ್ಟ್ರ ಬಗ್ಗೆ ಅಷ್ಟೇ ಚರ್ಚೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದ್ರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು. ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.